ಒಂದು ದಟ್ಟವಾದ ಕಾಡಿನಲ್ಲಿ ಒಂಟಿ ಆನೆಯೊಂದು ವಾಸಿಸುತ್ತಿತ್ತು. ಅದಕ್ಕೆ ಸ್ನೇಹಿತರಿರಲಿಲ್ಲ. ಹಾಗಾಗಿ ಅದು ಕಾಡಿನಲ್ಲಿ ಅಲೆದಾಡುತ್ತಾ ಒಳ್ಳೆಯ ಸ್ನೇಹಿತನನ್ನು ಹುಡುಕುತ್ತಿತ್ತು. ದಾರಿ ಮಧ್ಯೆ ಆನೆಗೆ ಒಂದು ಕೋತಿ ಸಿಕ್ಕಿತು. ಆನೆ ಕೋತಿಯ ಬಳಿ ನೀನು ನನ್ನ ಸ್ನೇಹಿತನಾಗುವೆಯಾ ಎಂದು ಕೇಳಿತು. ಅದಕ್ಕೆ ಕೋತಿ, ನೀನು ತುಂಬಾ ದೊಡ್ಡವನಿದ್ದೀಯಾ, ನನ್ನ ಹಾಗೆ ಮರದಿಂದ ಮರಕ್ಕೆ ಜಿಗಿಯಲು ನಿನಗೆ ಸಾಧ್ಯವಿಲ್ಲ, ಹಾಗಾಗಿ ನಾನು ನಿನ್ನ ಸ್ನೇಹಿತನಾಗಲು ಸಾಧ್ಯವಿಲ್ಲ ಎಂದು ಹೇಳಿತು. ಆನೆ ಮುಂದೆ ಸಾಗಿ ಒಂದು ಮೊಲವನ್ನು ಭೇಟಿಯಾಯಿತು. ಆನೆ ಮೊಲವನ್ನೂ ಸ್ನೇಹಕ್ಕಾಗಿ ಕೇಳಿತು. ಆದರೆ ಮೊಲ, ನೀನು ತುಂಬಾ ದೊಡ್ಡವನಿದ್ದೀಯಾ, ನನ್ನ ಬಿಲದೊಳಗೆ ಬರಲು ನಿನಗೆ ಸಾಧ್ಯವಿಲ್ಲ, ಹಾಗಾಗಿ ನಾನು ನಿನ್ನ ಸ್ನೇಹಿತನಾಗಲಾರೆ ಎಂದು ನಿರಾಕರಿಸಿತು. ನಂತರ ಆನೆಗೆ ಕಪ್ಪೆಯೊಂದು ಸಿಕ್ಕಿತು. ಆನೆ ಅದಕ್ಕೂ ಅದೇ ಪ್ರಶ್ನೆಯನ್ನು ಕೇಳಿತು. ಆದರೆ ಕಪ್ಪೆ, ನೀನು ನನ್ನಂತೆ ಎತ್ತರಕ್ಕೆ ಜಿಗಿಯಲು ಸಾಧ್ಯವಿಲ್ಲ ಎಂದು ಹೇಳಿ ಆನೆಯ ಸ್ನೇಹವನ್ನು ನಿರಾಕರಿಸಿತು. ಹೀಗೆ ಆನೆ ಬೇರೆ ಬೇರೆ ಪ್ರಾಣಿಗಳನ್ನು ಕೇಳಿತಾದರೂ ಎಲ್ಲರಿಂದಲೂ ಅದೇ ಉತ್ತರ ಬಂತು. ಅಂದು ಸಂಜೆ ಎಲ್ಲಾ ಪ್ರಾಣಿಗಳು ಭಯದಿಂದ ಓಡುತ್ತಿರುವುದನ್ನು ಆನೆ ಕಂಡಿತು. ಆನೆ ಕರಡಿಯನ್ನು ತಡೆದು, ಎಲ್ಲರೂ ಏಕೆ ಹೀಗೆ ಓಡುತ್ತಿದ್ದೀರಿ ಎಂದು ಕೇಳಿತು. ಅದಕ್ಕೆ ಕರಡಿ, ಹುಲಿಯೊಂದು ನಮ್ಮ ಮೇಲೆ ದಾಳಿ ಮಾಡುತ್ತಿದೆ ಎಂದು ಹೇಳಿತು. ಆನೆ ಹುಲಿಯ ಬಳಿ ಹೋಗಿ, ದಯವಿಟ್ಟು ಈ ಮುಗ್ಧ ಪ್ರಾಣಿಗಳಿಗೆ ತೊಂದರೆ ಕೊಡಬೇಡ ಎಂದು ವಿನಮ್ರವಾಗಿ ಕೇಳಿಕೊಂಡಿತು. ಆದರೆ ಹುಲಿ ಆನೆಯ ಮಾತನ್ನು ಕೇಳದೆ ಗದರಿಸಿತು. ಬೇರೆ ದಾರಿ ಕಾಣದೆ ಆನೆ ಹುಲಿಯ ಮೇಲೆ ದಾಳಿ ಮಾಡಿ ಅದನ್ನು ಅಲ್ಲಿಂದ ಓಡಿಸಿತು. ಎಲ್ಲಾ ಪ್ರಾಣಿಗಳು ಆನೆಗೆ ಧನ್ಯವಾದ ಹೇಳಿದವು. ನಮ್ಮ ಸ್ನೇಹಿತನಾಗಲು ನಿನಗೆ ಸರಿಯಾದ ಗಾತ್ರವಿದೆ ಎಂದು ಒಪ್ಪಿಕೊಂಡು ಆನೆಯೊಂದಿಗೆ ಸ್ನೇಹ ಬೆಳೆಸಿದವು.